ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಃ. ನಮಸ್ತಸ್ಯೈ 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 ನಮೋ ನಮಃ. ನಮಸ್ಕಾರ ಎಲ್ಲರಿಗೂ. ಆರ್ಜೆ ಶ್ವೇತಾ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನವರಾತ್ರಿಯ ದಿನ 6 ಕಾತ್ಯಾಯಿನಿಗೆ ಸಮರ್ಪಿತ. ನವರಾತ್ರಿ ಅಂದ ಕೂಡಲೇ ವಿಶೇಷವಾದಂತಹ ಆಚರಣೆಗಳು ನಮ್ಮಲ್ಲಿದೆ. ಶರನ್ನವರಾತ್ರಿ, ಗುಪ್ತ ನವರಾತ್ರಿ, ಚೈತ್ರ ನವರಾತ್ರಿ, ಹೀಗೆ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ನವರಾತ್ರಿಗಳನ್ನ ಆಚರಿಸಲಾಗುತ್ತೆ. ದುರ್ಗಾದೇವಿಯ 6ನೇ ಅವತಾರ ಕಾತ್ಯಾಯಿನಿ, ಬ್ರಿಜ್ ಮಂಡಲದ ಅಧಿದೇವತೆ. ಈಕೆಯನ್ನು ಯುದ್ಧದ ದೇವತೆ ಹಾಗೆ ಯೋಧಾದೇವಿ ಅಂತನೂ ಕೂಡ ಕರೀತಾರೆ. ಶ್ರೀಕೃಷ್ಣ ಮತ್ತು ಶ್ರೀರಾಮರು ಇಬ್ರು ಕೂಡ ಕಾತ್ಯಾಯಿನಿಯನ್ನ ಪೂಜಿಸ್ತಿದ್ರು ಅನ್ನುವಂಥದ್ದು ನಂಬಿಕೆ ಮಾತ್ರ ಅಲ್ಲ, ಭಾಗವತ ಪುರಾಣ, ದೇವಿ ಪುರಾಣದಲ್ಲಿ ಕೂಡ ಉಲ್ಲೇಖ ಇದೆ. ದುರ್ಗಾದೇವಿಯ ಪರಮ ಭಕ್ತನಾದ ಮಹರ್ಷಿ ಕಾತ್ಯಾಯನ ದಂಪತಿಗಳಿಗೆ ಮಕ್ಕಳಿರಲ್ಲ. ಆಗ ಅವರು ದುರ್ಗಾದೇವಿಯ ಮೊರೆ ಹೋಗ್ತಾರೆ. ಆಗ ದುರ್ಗಾದೇವಿಯೇ ಅವರ ಮಗಳಾಗಿ ಜನಿಸ್ತೀನಿ ಕಾತ್ಯಾಯಿನಿ ರೂಪದಲ್ಲಿ ಅಂತ ಆಶೀರ್ವಾದ ಮಾಡ್ತಾಳೆ. ಖಂಡಿತ. ಅದರ ಜೊತೆಗೆ ಮಾರ್ಕಂಡೇಯ ಪುರಾಣದ ಪ್ರಕಾರ ಕೂಡ ನೋಡಿದ್ರೆ ದುರ್ಗಾದೇವಿ ಅಥವಾ ಕಾತ್ಯಾಯಿನಿ ಸ್ವರೂಪ ಬ್ರಹ್ಮ, ವಿಷ್ಣು, ಶಿವರ ಒಂದು ಶಕ್ತಿಯಿಂದ ಪ್ರಕಟಿತವಾಗಿದೆ ಅನ್ನುವಂಥದ್ದು ಕೂಡ ನಾವಿಲ್ಲಿ ನಂಬಬಹುದು. ಈಶ್ವರ ಈಕೆಗೆ ತ್ರಿಶೂಲವನ್ನ ಕೊಡ್ತಾನೆ ಅನ್ನುವಂಥದ್ದಾದ್ರೆ, ಭಗವಾನ್ ವಿಷ್ಣು ಸುದರ್ಶನವನ್ನ ಕೊಡ್ತಾನೆ. ಅಗ್ನಿದೇವನು ಬಾಣವನ್ನ ಕೊಟ್ರೆ, ವಾಯು ಬಿಲ್ಲನ್ನ ಕೊಡ್ತಾನೆ. ಇನ್ನು ಇಂದ್ರ ಗುಡುಗನ್ನ ಕೊಟ್ರೆ, ಬ್ರಹ್ಮದೇವನು ಕಳಶದಲ್ಲಿರುವಂತಹ ರುದ್ರಾಕ್ಷಿಯನ್ನ ಕೊಡ್ತಾನೆ ಅನ್ನುವಂಥದ್ದು ನಂಬಿಕೆ. ಅಷ್ಟೇ ಅಲ್ಲ, ದಾಂಪತ್ಯ ಜೀವನದಲ್ಲಿ ಯಾರು ಬೇಜಾರು ಮಾಡ್ಕೊಂಡಿದ್ದಾರೋ, ಸಾಕಾಗಿದೆಯಪ್ಪ ದಾಂಪತ್ಯ ಸುಖ ಇಲ್ಲ ಅಂತ ಹೇಳ್ತಾರೋ ಅಂಥವರು ಕಾತ್ಯಾಯಿನಿಯನ್ನ ಪೂಜೆ ಮಾಡೋದ್ರಿಂದ ಅವರ ದಾಂಪತ್ಯ ಜೀವನ ಚೆನ್ನಾಗಾಗತ್ತೆ ಅನ್ನುವಂಥ ಕೂಡ ನಂಬಿಕೆ ಇದೆ. ಕಾತ್ಯಾಯಿನಿಗೆ ತುಂಬಾ ಇಷ್ಟವಾದ ಹೂವು ಯಾವುದು ಗೊತ್ತಾ? ಗುಲಾಬಿ ಮತ್ತು ಪಾರಿಜಾತ. ಓಹೋ. ಈಗ ಕಾತ್ಯಾಯಿನಿಯ ಮಂತ್ರವನ್ನ ನೋಡೋಣ. ಚಂದ್ರಹಾಸೋಜ್ವಲಕರ ಶಾರ್ದೂಲ ವರವಾಹನ ಕಾತ್ಯಾಯಿನಿ ಶುಭಂ ದದ್ಯಾ ದೇವಿ ದಾನವಘಾತಿನಿ. ಸರಿ, ಹಾಗಾದ್ರೆ ಕಾತ್ಯಾಯಿನಿ ದೇವಿಯ ಬಗ್ಗೆ ಇವತ್ತಿನ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೆ ನಾವು ನಿಮ್ಮ ಮುಂದೆ ಬರೋದು ಮತ್ತೊಂದು ಎಪಿಸೋಡ್ ನ ಮೂಲಕ. ಆರ್ಜೆ ಸ್ಮೈಲಿ ಶ್ವೇತಾ ಚಾನೆಲ್ ನಲ್ಲಿ. ನಮಸ್ಕಾರ.